ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಏನಂತರ ಬಗ್ಗೆ ವಿಷಯ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಜಾಗರೂಕತೆಯಿಂದ ಇದ್ರೂ ಅನಾಜಾಗ್ರತೆ ಥರ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಜೆಮಿನಿ AI ಅಂತ ಒಂದು ಆ್ಯಪು ಬಂದಿದೆ. ಅದರಲ್ಲಿ ಫೋಟೋಸ್ನ ಕೇಳ್ತಿದ್ದಾರೆ ಹೆಣ್ಮಕ್ಳು, ತುಂಬ ಹೆಣ್ಮಕ್ಳು ಅಪ್ಲೋಡು ಮಾಡಿದ್ದಾರೆ. ಥರ ಬೇಕು ಅಂತ ಕೇಳಿದಾಗ ಅದೇ ಥರ ಅದು ಎಡಿಟ್ ಮಾಡಿ ಅದೇ ಥರ ಫಿಕ್ಸ್ ಮಾಡುತ್ತೆ. ಹೇರ್ಸ್ ಆಗಿರ್ಬೋದು, ಬಾಡಿ ಆಗ್ಬೋದು, ಆ AI ಆ್ಯಪು ಎಡಿಟ್ ಮಾಡುತ್ತೆ. ಹಾಗಾಗಿ ಅದು ಕೆಲವ್ರಿಗೆ ಒಳ್ಳೆಯದು ಅನ್ನಿಸ್ಬೋದು. ಬರೀ ಇದನ್ನು ಹೇರ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಅದನ್ನು ಸೆಟ್ ಮಾಡಿದ್ರೆ ಪರವಾಗಿಲ್ಲ. ಬೇರೆ ಥರ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೊಂಡು ಅದನ್ನು ಬೇರೆ ದುರುಪಯೋಗ ಪಡಿಸ್ಕೋಬೋದು. ಅದಕ್ಕೆ ಬೇರೆ ದೇಶದಲ್ಲೆಲ್ಲರೂ ಪೊಲೀಸವ್ರೂ ಇದು ಡೇಂಜರ್ ಇದೆ, ಈ ಥರ ಯಾರನ್ನೂ ಅಪ್ಲೋಡ್ ಮಾಡಬೇಡ್ರಿ, ಮತ್ತು ಈ ಥರ ಮಾಡಿಕೊಡ್ರಿ ಅಂತಲೂ ಕೇಳಬೇಡ್ರಿ. ನಾಳೆ ದಿವಸ ಎಷ್ಟೊಂದು ಮಾಧ್ಯಮಗಳಲ್ಲಿ ಈ ಥರ ಮಿಸ್ಯೂಸ್ ಆಗ್ತಿದೆ, ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ತುಂಬಾ ಈಗ ಹೆಣ್ಮಕ್ಳು ಎಲ್ಲಾದರೂ ದಾರಿನಲ್ಲಿ ಹೋಗ್ತಾಯಿದ್ರೆ, ಮೊನ್ನೆ ನನಗೆ ಆಗಿದೆ ಅನುಭವ ಅದು. ಅದರ ಒಂದು ವಾರದ ಹಿಂದೆ ಯಾರೋ ಸ್ಕೂಲ್ ಹುಡುಗಿನ ಒಬ್ಬರು ಒಂದು 35-40 ವರ್ಷ ಆಗಿರೋರು ಯಾರೋ ಆ ಹುಡುಗಿನ ಇದು ಮಾಡಾಕಿದಾರಂತೆ, ಒಂದು ಸ್ಕೂಲ್ ಹೆಣ್ಣು ಮಗಳನ್ನ. ಹಂಗಾಗಿ ಆ ಹುಡುಗಿ ನಮ್ಮ ಕಾರಲ್ಲಿ ಜಾಗ ಇತ್ತು. ಪಾಪ ಬಿಸಿಲು ಅಂದರೆ ಬಿಸಿಲು, ನಡ್ಕೊಂಡು ಹೋಗ್ತಾಯಿತ್ತು. ನಾನು ಸಹ ಜೊತೆಯಲ್ಲಿದ್ದೆ, ನಮ್ಮ ಮನೆಯವರು ಡ್ರೈವ್ ಮಾಡ್ತಾಯಿದ್ರು. ಆದ್ರೂ ಪಾಪ ಅದು ಬಂದು ಕುತ್ಕೊಳ್ಳೋದಕ್ಕೆ ಹೆದರ್ಕೊಂಡು ಕಾರಲ್ಲಿ ಬಂದು ಕುತ್ಕೊಳ್ಳೋಕ್ಕಾಗಲಿಲ್ಲ. ಅಷ್ಟು ಭಯಭೀತರಾಗಿರುವಂಥ ಸಿಚುವೇಷನಲ್ಲಿ ಈ ಥರ ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ನಮ್ಗೆ ಈ ಥರ ಬೇಕು ಅಂತ ಎಡಿಟ್ ಮಾಡಿ ಕೊಡಿ ಅಂತ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ. ನಾಳೆ ದಿವಸ ಅದನ್ನು ಬೇರೆ ಮಿಸ್ಯೂಸ್ ಮಾಡ್ಕೊಂಡು ಬೇರೆ ಯಾವ ಥರ ಆದರೂ ಮಾಡಾಕಿದ್ರೆ ಇದು ಸಂಸಾರಕ್ಕೆ ಭಾಳ ತೊಂದರೆ ಆಗುತ್ತೆ. ಸಂಸಾರನೇ ಆಗಿರ್ಬೋದು, ಅವರ ಹೆಣ್ಮಕ್ಳ ಜೀವನದಲ್ಲಿ ಅವ್ರ ಕೆರಿಯರ್ಗೆ ಸಮಸ್ಯೆ ಆಗುತ್ತೆ. ಅವರೆಲ್ಲ ಬೇರೆ ಇದೆಲ್ಲ ಮಾಡಬಾರ್ದು ಅಂತಲೂ ಎಚ್ಚರಿಕೆ ಕೊಡ್ತಿದ್ದಾರೆ. ಆದಷ್ಟು ಅಲ್ಲಿ ಬೇರೆ ದೇಶದಲ್ಲಾದರೆ ಅಷ್ಟೊಂದು ಡ್ರೆಸ್ಸಸ್ ಬಗ್ಗೆ ಇದಿರೋದಿಲ್ಲ. ನಮ್ಮ ಒಂದು ಭಾರತ ಸಂಸ್ಕೃತಿನಲ್ಲಿ ಡ್ರೆಸ್ಸಸ್ಸೇ ಮೇಯ್ನು. ಏನಾದ್ರೂ ಡ್ರೆಸ್ನ ಬೇರೆ ಮಿಸ್ಯೂಸ್ ಥರ ಹಾಕಿದ್ರೆ ಅವ್ರ ಕೆರಿಯರ್ ಹಾಳಾಗುತ್ತೆ. ನೋಡ್ಕೊಂಡು ಯಾವುದಕ್ಕೂ ಇವಾಗ ಟ್ರೆಂಡಿಂಗಲ್ಲಿ ಇರೋದು ಅಷ್ಟೇ. ಏನಾದರೂ ಒಬ್ಬರು ಮೊರೆ ಹೋದರು ಅಂದರೆ ಎಲ್ಲರೂ ಹಿಂದೆ ಮುಂದೆ ನೋಡೋಲ್ಲ, ಏನಾಗ್ಬಿಡುತ್ತೆ ಅದರಿಂದ ಅಂತ ಅಪ್ಲೋಡ್ ಮಾಡಿ ನಾವು ಮಾಡಿಸ್ಕೊಳ್ಳೋಣ ಈ ಥರ ಎಡಿಟ್ ಮಾಡಿ ಮಾಡಿಕೊಡುತ್ತಲ್ವ AI ಆ್ಯಪ್ ಅದು ಅಂತ ಅಂದ್ಬಿಟ್ಟು ಮೊರೆ ಹೋಗ್ತಾರೆ ಜನಗಳು. ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಅದರಿಂದ ಸಮಸ್ಯೆ ಆದಾಗ ಯಾರೂ ಇವಾಗಿನ ಒಂದು ಸಿಚುವೇಷನಲ್ಲಿ ಅವರವರ ಸಮಸ್ಯೆನ ಅವರವರೇ ಎದುರಿಸ್ಬೇಕು. ಎಷ್ಟೇ ಜನ ಬಂದ್ರೂ ಅವಮಾನ ಆದಾಗ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂಜಾಗ್ರತೆಯನ್ನು ವಹಿಸ್ಕೊಳ್ಳಿ ನಮ್ಮ ಹೆಣ್ಮಕ್ಳು ಅನ್ನೋದಕ್ಕೋಸ್ಕರ ನನಗೆ ಗೊತ್ತಿರೋದನ್ನು, ನನಗೆ ತಿಳಿದಿರೋದನ್ನು 4 ಜನಕ್ಕೆ ಗೊತ್ತಾಗಲಿ. ನೀವು ನಿಮ್ಮೊಬ್ರಿಗೆ ಗೊತ್ತಾದರೆ ಇದನ್ನು 10 ಜನಕ್ಕೆ ಹರಡ್ರಿ, ಗೊತ್ತಾಗಲಿ, ಹೆಣ್ಮಕ್ಳು ಜಾಗರೂಕತೆಯಾಗಿ ಇರಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.